ಫ್ರೆಂಡ್ಸ್, ವೆಲ್ಕಮ್ ಟು ಸಾನ್ವಿ ಕ್ರಿಯೇಟಿವ್ ಕನ್ನಡ ಚಾನಲ್. ಮೊದಲಿಗೆ ಸ್ಯಾರಿ ಕುಚ್ಚು ಹಾಕುವವರಿಗೆ ಸ್ಟಾರ್ಟಿಂಗಿಂದ ಡೌಟ್ ಇದ್ದೇ ಇರುತ್ತೆ, 6 ಎಳೆ ದಾರ ಹೇಗಪ್ಪ ಸುತ್ಕೊಳ್ಳೋದು ಅಂತ. ಅದನ್ನು ನಾನೀಗ ನಿಮಗೆ ಸುಲಭವಾಗಿ ತಿಳಿಸಿಕೊಡುತ್ತೇನೆ. ಈ ರೀತಿಯಾಗಿ ಸಿಂಗಲ್ ಎಳೆ ದಾರ ತಗೊಂಡು ನಂತರ ಎರಡು ಸಲ ಮಡಚಿ ಆನಂತರ ಮತ್ತೆ 3 ದಾರ ಆಗುತ್ತೆ. ಅಲ್ಲಿಂದ ಮತ್ತೆ ಮಡಚಿದಾಗ ಆ 3 ದಾರ ಸೇರ್ಕೊಂಡು ಗಂಟು ಹಾಕಿದರೆ 3 ಸ್ಟ್ಯಾಂಡ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಗಂಟಾಕಿರುವ ದಾರವನ್ನು ಒಂದು ಖಾಲಿ ರಿಫಿಲ್ಲಿಗೆ ಸುತ್ಕೋಬೇಕು. ಸುತ್ತಿದ ನಂತರ ಅಲ್ಲೊಂದು ಲೂಪ್ ಥರ ಕಾಣುತ್ತೆ ಫ್ರೆಂಡ್ಸ್. ಆ ಲೂಪಲ್ಲಿ 2 ಫಿಂಗರ್ ಹಾಕ್ಬಿಟ್ಟು ಮಧ್ಯದಿಂದ ದಾರ ಎಳ್ಕೊಂಡಾಗ ದಾರ ಬರುತ್ತೆ. ಆವಾಗ ಆ ದಾರನು ಥ್ರೆಡ್ಡಲ್ಲಿರುವ ದಾರ ಸೇರಿಕೊಂಡಾಗ 3 ಸ್ಟ್ಯಾಂಡ್ಸ್ ಆಗುತ್ತೆ. ಆ 3 ಎಳೆ ದಾರನ ಒಂದೇ ರಿಫಿಲಲ್ಲಿ ಸುತ್ಕೊತೀವಿ. ಆವಾಗ 3 ಸ್ಟ್ಯಾಂಡ್ ದಾರ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಸುಲಭವಾಗಿ ಒಂದೇ ರಿಫಿಲಲ್ಲಿ 3 ಸ್ಟ್ಯಾಂಡ್ ದಾರ ಆಗುತ್ತೆ. ಈ ರೀತಿಯಾಗಿ ನೀವು 3 ಎಳೆ ದಾರನ ಒಂದೇ ರಿಫಿಲಲ್ಲಿ ಸುತ್ಕೋಬೋದು ಫ್ರೆಂಡ್ಸ್. ಇವಾಗ ನೀವು ನೋಡ್ತಾ ಇದ್ದೀರಾ, 3 ಎಳೆ ದಾರನ 2 ರಿಫಿಲಲ್ಲಿ ಸುತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. 3 ಎಳೆ ದಾರ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಒಂದೇ ಟೈಮಲ್ಲಿ ಆ 3 ಎಳೆ ದಾರ ಸೇರಿ ಒಂದು ಗಂಟು ಹಾಕಿದಾಗ 6 ಎಳೆ ದಾರ ಆಗುತ್ತೆ. ಈಸಿಯಾಗಿ 6 ಎಳೆ ದಾರನ ನೀವು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಾಗ ಸ್ಯಾರಿ ಕುಚ್ಚು ಹಾಕುವಾಗ ನಿಮಗೆ ಯಾವುದೇ ರೀತಿ ಗಂಟು ಸಿಕ್ಕು ಏನೂ ಆಗದೆ ಒಂದೇ ರೀತಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಸುಲಭವಾಗಿ ಸ್ಯಾರಿ ಕುಚ್ಚು ಹಾಕೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಈಸಿಯಾಗಿ ಸ್ಯಾರಿ ಕುಚ್ಚನ್ನು ಹಾಕ್ಬೋದು ನೀವು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.